ಸರ್ಕಾರ ಹಾಗೂ ಸಾರಿಗೆ ನೌಕರರ ಸಂಧಾನ ಸಭೆ ವಿಫಲವಾಗಿದೆ. ಪ್ರತಿ ಬಾರಿ ಸಹ ಸಂಧಾನ ಸಭೆಯನ್ನು ಮಾಡ್ತಾರೆ, ಬಟ್ ಪ್ರತಿ ಬಾರಿ ವಿಫಲ ಆಗುತ್ತೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ಹೇಳಿ ಕಾಯ್ತಾರೆ, ಬಟ್ ಸರ್ಕಾರ ಮಾತ್ರ ನಾಲ್ಗೆಗೆ ತುಪ್ಪ ಸರುವಂತ ಕೆಲಸವನ್ನ ಮಾಡ್ತಾನಿದೆ. ಇವತ್ತು ಸಹ ಸಭೆ ವಿಫಲವಾಗಿದೆ. ಸಭೆ ವಿಫಲವಾದರೂ ಅಷ್ಟೇ ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತ ಹೇಳಿ ಒಂದು ಕಡೆ ಸಾರಿಗೆ ನೌಕರರು ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ನೋಡಿ, ಈಗ ಸರ್ಕಾರ ಮತ್ತೆ ಸಾರಿಗೆ ನೌಕರರ ಮಧ್ಯೆ ಪದೇ ಪದೇ ಯಾವಾಗಲೂ ಸಹ ಸಂಧಾನ ಸಭೆಗಳು ಆಗ್ತಾನೆ ಇರುತ್ತೆ, ಬಟ್ ಅದು ಯಾವಾಗಲೂ ಅಷ್ಟೇ ಅಲ್ಲಿಗೆ ನಿಂತು ಹೋಗುತ್ತೆ. ಈಗ ಎಲೆಕ್ಷನ್ ಬರಲಿ ಅಥವಾ SSLC ಎಕ್ಸಾಮ್ ಬರಲಿ, ಈಗ ಬೇಡ ಮುಂದಕ್ಕೆ ನೋಡೋಣ ಅಂತ ಹೇಳ್ತಾರೆ. ಪ್ರತಿ ಬಾರಿಯೂ ಸಹ ಮುಂದೆ ನೋಡೋಣ ಅಂತ ಹೇಳಿ ಈಗ ಒಟ್ಟಾರೆಯಾಗಿ ಸಾರಿಗೆ ನೌಕರರು ಕೆರಳಿ ಕೆಂಡವಾಗಿ ಹೋಗಿದ್ದಾರೆ. ಮುಂದೆ ಏನು ಮಾಡ್ತಾರೆ? ಇವತ್ತು ಸಹ ಸಂಧಾನ ಸಭೆ ವಿಫಲವಾಗಿದೆ. ಅವರ ಮುಂದಿನ ನಡೆ ಏನು ಅಂತ? ಖಂಡಿತವಾಗಲೂ ಇವತ್ತು ಕಾರ್ಮಿಕ ಭವನದಲ್ಲಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಜೊತೆಗಿನ ಒಂದು ಸಂಧಾನ ಸಭೆ ಕೂಡ ನಡೀತು. ಮುಖ್ಯವಾಗಿ ಇಲ್ಲಿ ಸಾರಿಗೆ ನೌಕರರ ಒಕ್ಕೂಟಗಳೇನಿದೆ ಇವತ್ತು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಾರಿಗೆ ಆಯುಕ್ತರ ನೇತೃತ್ವದಲ್ಲಿ ಬೇರೆ ಬೇರೆ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಆದರೆ ಸಭೆ ಒಂದು ರೀತಿಯಲ್ಲಿ ಸಮರ್ಪಕ ಚರ್ಚೆಗಳಾಗಿಲ್ಲ ಅನ್ನುವಂಥದ್ದು ಸಾರಿಗೆ ನೌಕರರ ವಾದ. ಮುಖ್ಯವಾಗಿ ನಮಗೆ ಸಾರಿಗೆ ಆಯುಕ್ತರಿಂದ ಯಾವುದೇ ರೀತಿಯ ಭರವಸೆಗಳು ಸಿಕ್ಕಿಲ್ಲ. ಅಲ್ಲದೆ ನಮ್ಗೆ ನೇರವಾಗಿ CM ಹಾಗೂ ಸಾರಿಗೆ ಸಚಿವರಿಂದ ನಮಗೆ ರಾಮಲಿಂಗಾರೆಡ್ಡಿ ಅವರಿಂದ ನೇರವಾಗಿ ನಮಗೆ ಅವ್ರ ಜೊತೆ ಮಾತುಕತೆ ನಡೆಸಬೇಕು. ಮುಖ್ಯವಾಗಿ ಈಗಾಗಲೇ 38 ತಿಂಗಳು 1/1/2024 ಏನು ನಮಗೆ ಅರಿಯರ್ಸ್ ಬರಬೇಕು ಅದನ್ನು ಕೊಡಬೇಕಾಗತ್ತೆ. ಆದರೆ ಸರ್ಕಾರ ನಿನ್ನೆ 12.5% ಏನು ಅರಿಯರ್ಸನ್ನು ಏನು ಬಿಡುಗಡೆಯನ್ನು ಮಾಡಿದೆ, ಅದು ಇನ್ನೂ ಸಂಪೂರ್ಣವಾಗಿ ಎಲ್ಲ ನೌಕರರು ಕೂಡ ಹೋಗಿಲ್ಲ. ಅಲ್ಲದೆ ನಾವು ಕಳೆದ ತಿಂಗಳು 29ನೇ ತಾರೀಕಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ವಿ. ನಾವು ಈ ತಿಂಗಳು 20ನೇ ತಾರೀಕಿಗೆ ಮುಷ್ಕರವನ್ನು ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಅಥವಾ ಮನವಿಯನ್ನು ಕೂಡ ಎಚ್ಚರಿಕೆಯನ್ನು ಕೂಡ ಸರ್ಕಾರದ ಗಮನಕ್ಕೆ, ಸಾರಿಗೆ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ನೀಡಿದ್ವಿ. ಹಾಗಾಗಿ ನಿನ್ನೆ ಮೊನ್ನೆ ಇವತ್ತು ಅರ್ಜೆಂಟಾಗಿ ನಾವು ಏನು ಸ್ಟ್ರೈಕಿಗೆ ಕಾಲ್ ಮಾಡಿರೋದು ಅಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸ್ಪಷ್ಟವಾಗಿ ಹೇಳಿರೋದು. ನಾವು ಇವತ್ತು ಕರೆದ್ರೂ ಮಾತುಕತೆಗೆ ಸಿದ್ಧ ಇದ್ದೀವಿ, ಮಧ್ಯರಾತ್ರಿ ಕರೆದ್ರೂ ಮಾತುಕತೆಗೆ ಸಿದ್ಧ ಇದ್ದೀವಿ, ನಾಳೆನೂ ಮಾತುಕತೆ ಸಿದ್ಧ ಇದ್ದೀವಿ. ನಾಡಿದ್ದು ಬೆಳಗ್ಗೆ 20ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸ್ಟ್ರೈಕ್ ಶುರು ಆಗುತ್ತೆ. ಅದಕ್ಕಿಂತ 1 ಗಂಟೆ ಮುಂಚಿತವಾಗಿದ್ರೂ ನಾವು ಯಾರು ಸಭೆ ಕರೆದ್ರು ಕೂಡ CM ಅಥವಾ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಭೆ ಕರೆದ್ರು ಕೂಡ ನಾವು ಹೋಗ್ತೀವಿ. ಸಭೆಗೂ ಇದಿಲ್ಲ. ನಾವು ಮುಖ್ಯವಾಗಿ ನಮಗೆ ನಮ್ಮ ಬೇಡಿಕೆಗಳು ಈಡೇರಿಸಬೇಕು. ಅಂದರೆ ಅವರು ಏನು 26 ತಿಂಗಳ ಅರಿಯರ್ಸನ್ನು ಕೊಡ್ತೀವಿ ಅಂತ ಹೇಳಿದ್ವಿ, ನಾವು 38 ತಿಂಗಳ ಅರಿಯರ್ಸ್ ಕೊಡ್ತೀವಿ, ಬೇಕೇ ಬೇಕು ಅನ್ನೋಂಥ ಪಟ್ಟದಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ, ಅದರಲ್ಲಿ ಯಾವುದೇ ರೀತಿ ನಾವು ಕಾಂಪ್ರಮೈಸ್ ಇಲ್ಲ. ನಮ್ಮ ಸ್ಟ್ಯಾಂಡ್ಗೆ ನಾವು ಇನ್ನೂ ಕೂಡ ಬದ್ಧವಾಗಿದ್ವಿ. ಅದು ಯಾವತ್ತು ಕೊಡ್ತಾರೋ ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅನ್ನೋಂಥ ಸ್ಪಷ್ಟತೆ ಅಥವಾ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಏನಂತಂದರೆ ಒಂದು ರೀತಿಯಲ್ಲಿ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಬಗ್ತಾ ಇಲ್ಲ, ಸಂಬಂಧಪಟ್ಟಂಥ ಸಾರಿಗೆ ಇಲಾಖೆ ಕೂಡ ಬಗ್ತಾ ಇಲ್ಲ. ಆದರೆ ಇವರು ಕೂಡ ಪಟ್ಟನ್ನು ಸಡಿಲೆ ಮಾಡಲಿಕ್ಕೆ ಹಿಂದೆ ನೋಡ್ತಾ ಇಲ್ಲ. ಸಹಜವಾಗಿ ಆ ಹಿನ್ನೆಲೆಯಲ್ಲಿ ಇದೇ ತಿಂಗಳು 20ನೇ ತಾರೀಕು ನಾಳೆ ಅಥವಾ ನಾಡಿದ್ದು ಇಡೀ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಸಾರಿಗೆ ನೌಕರರ ಪ್ರೊಟೆಸ್ಟ್ ಆಗುವಂಥದ್ದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಗಣೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.